ಪಂಚಮ ಸದಾ ಎಷ್ಟಾಗಿತ್ತಪ್ಪ? 58ನೇದ್ರೆ ಮಿಥ್ಯಾತ್ವಮಾನಂ ಅಲ್ಲ 150 ಇಲ್ಲಿ ಮುಂದೆ ಒಂದೆರಡು ಇಲ್ಲ ಮಮದೇಹಕ್ಕೆ ಜೀವ ಅಸ್ಮೃತೋ ಪೂರ್ವದೇಹಸ್ಯ ವಿಜ್ಞಾನಂ ನಾನು ಎಷ್ಟನೇ ಶ್ಲೋಕ ಹೇಳ ನಮ್ಮ ಬೇರೆ ಅದು ಹಿಂದೆ ಒಂದೆರಡು 64 ಪೂರ್ವದೇಹಸ್ಯ ವಿಜ್ಞಾನಂ ತತ್ಕಥಂ ಇದು ಮಮ ದೇಹ ಇತಿ ದೇವ ತದೇ ಓಂ ಇತ್ಯುತ್ತಮ. ಇದು ನಡೆದೇ ಸ್ಟಾರ್ಟ್ ಆಗಿದೆ. ಪ್ರತ್ಯಕ್ಷತ ಪ್ರಾಪ್ತಂ ಅನುಮಾಗಮವಾದಿತಂ ದೇಹಾತ್ಮತ್ವಂ ಯದೇನ ಪ್ರಾಪ್ತಂ ಪ್ರತ್ಯಕ್ಷತ ಕೃತಃ. ಕೆಲವು ಕಡೆಗೆ ನಾವು ಪ್ರತ್ಯಕ್ಷದಿಂದ ನಾವು ಕಂಡಿರ್ತೀವಿ ಕೆಲವು ವಿಷಯಗಳು, ಆದರೆ ಅನುಮಾನ ಆಗಮಗಳಿಂದ ಬಾಧಿತ ಆಗಿರುತ್ತೆ. ಅಂಥದ್ದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬಂದದ್ದು ಅನುಮಾನ ಆಗಮಗಳಿಂದ ಅದು ಸುಳ್ಳಾಗಿದ್ದು ಅಂತ ಕಂಡಿದೆ. ಅದಕ್ಕೆ ಪ್ರತ್ಯಕ್ಷತಃ ಪ್ರಾಪ್ತಂ ಅನುಮಾನ ಆಗಮ ಬಾಧಿತಂ ದೃಷ್ಟಂ ಎಲ್ಲಿ ಕಂಡದ? ಇಲ್ಲ ಕಂಡದಲ್ಲ. ದೇಹಾತ್ಮತ್ವಂ ಯದಿನ ತತ್ಪ್ರಾಪ್ತಂ ಪ್ರತ್ಯಕ್ಷತ ಕ್ವಚಿತ. ಈಗ ನಮಗೆ ದೇಹವೇ ಆತ್ಮ ಅಂತ ಅನುಭವ. ನಾನು 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 ಎದೆ ಸೇಮ್ ಮುಟ್ಕೊಂಡು ಹೇಳ. ನಿಜವಾಗಿ ನಾನು ಯಾರು? ಒಳಗಿದ ಆತ್ಮ. ಅದು ಮುಟ್ಕೊಂಡು ಹೇಳೋದು ಅದಕ್ಕೆ ಕಾರಣ ಇಲ್ಲಿ ನಮಗೆ ಕಂಡದಲ್ಲ. ಅಂದರೆ ಅದು ಪ್ರತ್ಯಕ್ಷದಿಂದ ದೇಹವೇ ಆತ್ಮ ಅಂತ ತೋರ್ತದೆ. ನಿಜವಾಗಿ ದೇಹ ಆತ್ಮ ಅಲ್ಲ. ಯಾಕೆ ಹೇಳಿದ್ರೆ ದೇಹ ನ ಆತ್ಮ ಭೂತತ್ವ ಕಾರ್ಯತ್ವ ಹೇಳೋದು. ದೇಹವು ಆತ್ಮವಲ್ಲ. ಹಾಗೆ ಅದೊಂದು ನಿರ್ಮಾಣ ಆಗಿದೆ. ಯಾವ ನಿರ್ಮಾಣ ಆಗ್ಯದ ಅದು ಆತ್ಮಗಾಗಿ. ಆತ್ಮ ನಿಂತಿಲ್ಲ. ಅದರ ಕಾರಣ ಕಂಡದಂತೆ ಅನುಮಾನಗಳಿಂದಲೂ ತಂ ಸ್ವಾತ್ ಶರೀರಾತ್ ಅವರೇ ವೇದ ಆ ಜೀವನು ಶರೀರದಿಂದ ಹೊರಗೆ ಹೋಗುತ್ತಾನೆ. ಆದ ಕಾರಣ ಅನುಮಾನ ಆಗಮಗಳಿಂದ ಬಾಧಿತವಾಗಿದ್ದು ಕಂಡದಲ್ಲ ದೇಹಾತ್ಮತ್ವ. ಅದೇನಾಯ್ತು ಈಗ? ನಾನು ಅನ್ನೋದು ಶರೀರಕ್ಕೆ ಆತ್ಮಕ್ಕೆ ಅಭೇದ. ಆದರೆ ಇದು ಅನುಮಾನದಿಂದ ಆಗಮನ ಬಾಧಿತ ಆಗಿದೆ. ನೀವು ಎಲ್ಲಿಯೂ ಬಾಧಿತಿಲ್ಲ ಅಂತಂದಿದ್ರಲ್ಲ, ಬಾಧಿತ ಆಯ್ತಲ್ಲ. ಈಗ ಅದಲ್ಲ ಇದೀಗ ಅದಕ್ಕೆ ದೇಹಾತ್ಮತ್ವಂ ಯದಿ ನ ತತ್ಪ್ರಾಪ್ತಂ ಪ್ರತ್ಯಕ್ಷತ ಮಮ ದೇಹ ಇತಿ ಹೇವ ನ ದೇಹೋಮಿತಿ. ಎಲ್ಲರಿಗೂ ನನ್ನ ದೇಹ ಅಂತ ಬುದ್ಧಿ ಹೊರತು ನಾನೇ ದೇಹ ಅಂತ. ನನ್ನ ಕಣ್ಣ, ನನ್ನ ಕಾಲ, ನನ್ನ ಹಲ್ಲ, ನನ್ನ ಶರೀರ, ನಾನು ಶರೀರ ಅಂತ ವಾಕ್ಯದ ಪ್ರಯೋಗ ಇಲ್ಲ. ನಾನು ಯಾಕೋ ನನ್ನ ಮನಸ್ಸು ವಿಧಿ ಒದ್ದಾಡ್ತದೆ. ನನ್ನ ದೇಹದ ಕೈಕಾಲಗಳು ಮನಸ್ಸು ನೋಡಿಲ್ಲ. ನೋಡಿ, ನನ್ನ ಕಾಲು, ನನ್ನ ಕೈಯ, ನನ್ನ ದೇಹ, ಇದರಿಂದ ಏನು ಗೊತ್ತಾಗ್ತದೆ? ದೇಹಕ್ಕೆ ಮತ್ತು ನನಗೆಲ್ಲ ಆತ್ಮವಿಲ್ಲ. ಮ್ಯಾಲೇನಂದ್ರು
ಪ್ರತ್ಯಕ್ಷತಃ ಪ್ರಾಪ್ತಂ ಅನುಮಾನಾಗಮ ಬಾಧಿತಂ ಕ್ವ ಎಲ್ಲಿ ಕಂಡದ ಬಾಧಿತವಾದದ್ದು ದೇಹಾತ್ಮತ್ವಂ ಯದಿ ನ ತತ್ ಪ್ರಾಪ್ತಂ ಪ್ರತ್ಯಕ್ಷತಃ ನಾನೇ ದೇಹ ಅಂತಂದ್ರೆ ಅದು ಪ್ರತ್ಯಕ್ಷ ಬಂದೇ ಮಮ ದೇಹ ಇತಿ ಏವ ನ ದೇಹೋಮಿತಿ ಎಲ್ಲ ಕಡೆಗೆ ನನ್ನ ದೇಹ ನನ್ನ ಕಾಲ ನನ್ನ ಕಣ್ಣು ಅಂತದ ವಸ್ತು ನಾನೇ ಕಣ್ಣು ನಾನೇ ಕಾಲು ಅಂತ ಯಾರಿಗೂ ಕಂಡಿದೆ ಉಪಚಾರಸ್ಥ ಕೃಷ್ಣೋಹಂ ಇತಿ ಕರ್ದವದೇ ಪನೆ ಕೆಲವು ಕಡೆಗೆ ಔಪಚಾರಿಕವಾಗಿ ಅಹಂ ಕೃಷ್ಣ ನಾನು ಕಪ್ಪ ಅಂದ್ರೇನು ದೇವೇ ಕಪ್ಪ ಆತ್ಮ ಕಪ್ಪಾಗ್ತಾನೆ ಈ ಬಟ್ಟೆ ಹಾಕೋ ಕಪ್ಪದ ಅಂದ್ರೆ ಬೇರೆ ಇರ್ತದ ಬಟ್ಟೆ ಹಾಕೋ ಕಪ್ಪು ಕಾಣಿಸ್ತದೆ ನೋಡಿ ಅಂದ್ರೆ ಔಪಚಾರಿಕ ಬಟ್ಟೆ ಇರೋದು ಬೆಳಿನೇ ಇರ್ತದೆ ಏನೋ ಮ್ಯಾಲ ರಾಡಿ ಹಚ್ಚಿ ಕರ್ದಮಾನ ರಾಡಿ ಹಚ್ಚಿ ಅದಿದಾಗಿದೆ ಉಪಚಾರಸ್ಥ ಕೃಷ್ಣೋಹಂ ಇತಿ ಕರ್ದವದೇ ಪನೆ ವಸ್ತ್ರಶ್ಚ ಯದ್ವದೇವ ವಿಷಾತ್ ಉಪಾಧಿಕೃತಂ ಸದಾ ಅದರಂಗ ಒಮ್ಮೊಮ್ಮೆ ನಾ ದೇಹ ಅಂತ ಔಪಚಾರಿಕವ ಸ್ವತಃ ಶುಕ್ಲತ್ವಷ್ಟಂ ನಮಮೇತಿ ಪ್ರತೀಯತೆ ನನ್ನ ಶುಕ್ಲತ್ವ ನನ್ನ ಕೃಷ್ಣತ್ವ ನನ್ನ ದೇಹ ಕಪ್ಪು ಅಂತ ನಾನು ಕಪ್ಪು ಅನ್ನಂಗೆ ನನ್ನ ಕಪ್ಪು ಅಂತ ಅನ್ನಂಗಿಲ್ಲ ನನ್ನ ದೇಹದ ಕಪ್ಪು ಅಂತ ಸ್ವತಃ ಶುಕ್ಲತ್ವಷ್ಟಂ ನ ಮಮೇತಿ ಪ್ರತೀಯತೆ ನನ್ನ ದೇಹ ಅಂತ ಅನ್ನುವ ಹಂಗೆ ನನ್ನ ಕಾಷ್ಟ್ಯ ನನ್ನ ಕಪ್ಪತನ ಅಂದರೆ ನನ್ನ ದೇಹದ ಕಪ್ಪತನ ಅಂತ ಅದೇ ಆತ್ಮದ ಕಪ್ಪತನ ಅಂತ ಬರಂಗೆ ಮತ್ತು ಇದು ಒಟ್ಟಾರೆ ಈ ದೃಷ್ಟಾಂತ ಏನು ಗೊತ್ತಾಯ್ತದೆ ದೇಹಕ್ಕೂ ಆತ್ಮಕ್ಕೂ ಈಗ ನನ್ನ ಪುಸ್ತಕ ಅಂತ ಅಂದಾಗ ಈ ಪುಸ್ತಕ ನನಗೆ ಭೇದದ ನನ್ನ ದೇಹ ಅಂದಾಗ ದೇಹಕ್ಕೂ ಭೇದ ಹಂಗೆ ಕಥಂಚ ಭೇದೋ ದೇಹಾದೇಹೇ ಆತ್ಮನೋ ನ ಪ್ರತೀಯತೆ ಜಾತಮಾತ್ರ ಮೃಗಾಗಾವೋ ಪಕ್ಷಿಣೋ ಜಶಾಪಯಸ್ವಪೋಗಾದೋ ಕಾರಣಾನಿ ವಿಜಾನತೆ ಅಸ್ಮೃತೋ ಪೂರ್ವದೇಹಸ್ಯ ಜ್ಞಾನಂ ತತ್ಕಥಂ ಭವೇತ್ ಅನ್ವಯ ವ್ಯತಿರೇಕಾದೇಹೇ ಸಂತಾನ ವಿಸ್ತೃತೌ ನೋಡ್ರಿ ಎಷ್ಟು ಮಜಾ ಅದ ದೇಹಾದೇಹ ಆತ್ಮನಃ ಭೇದ ಕಥಂ ನ ಪ್ರತೀಯತೆ ಒಳಗಿದ್ದ ಆತ್ಮನಿಗೂ ದೇಹಕ್ಕೂ ಭೇದ ಯಾಕೆ ತಾನೇ ತೋರಂಗಿಲ್ಲ ತೊರೆತು ಏನು ದೇಹಾದಿಗಳಿಗೆ ಆತ್ಮನಃ ಅಂದ್ರೆ ಒಳಗಿದ್ದ ಜೀವಾತ್ಮನಿಗೆ ಭೇದ ಕಥಂ ನ ಪ್ರತೀಯತೆ ಭೇದ ಯಾಕೆ ತಾನೇ ತೋರಂಗಿಲ್ಲ ತೊರೆತು ನಿಮಗೆ ಕ್ಷಣಕ್ಕೂ ಅನುಭವ ಆಗ್ತದೆ ಹೇಳಿ ನನ್ನ ಸೊಂಟ ಯಾಕೋ ನಯಿಸ್ತದ ನನ್ನ ಕಾಲು ನಯಿಸ್ತಾವ ನನಗೆ ನಯಿಸ್ತದ ಈ ನನ್ನ ಸೊಂಟ ನೀನು ಒಂದೇ ಆದೇನು ನಾ ಯಾಕೋ ನಯಿಸ್ತನೋ ಈಗ ಅನುಭವ ಬರ್ತದ ನಾ ಯಾಕೋ ನಯಿಸ್ತೀನಿ ನನ್ನ ಸೊಂಟ ನಯಿಸ್ತಾ ನಾನು ಅಂತೇನ ನನ್ನ ಸೊಂಟ ಅಂದ್ರೆ ನನ್ನ ಕಾಲ ಅಂದ್ರೆ ನನ್ನ ಕೈಯ ಅಂದ್ರೆ ನನ್ನ ದೇಹ ಅಂದ್ರೆ ಭೇದ ಆಯ್ತದೆ ಅಷ್ಟೇ ಅಲ್ಲ ಜಾತ ಮಾತ್ರ ಮೃಗಾಗಾವ ಹುಟ್ಟಿದ ಕ್ಷಣವೇನೆ ಒಂದು ಬೆಂಕಿ ಮುಂತಂದಿಟ್ಟು ತೆಗೆದು ಯಾವುದು ಆ ಪಶು ಪಕ್ಷಿಗಳು ದೊಡ್ಡ ನೀರಿರ್ತದೆ ಒಮ್ಮೆ ನೀರಿನೊಳಗೆ ಹೋಗಿ ಬೆಳಗಿಲ್ಲ ಪುಷ್ ಅಂತ ಮಾಡ್ತಾವೆ ಓಡಿ ಹೋಗ್ತದೆ
ಇವೆಲ್ಲ ಹುಟ್ಟಿರ್ತಕ್ಕಂಥ ಪಶು ಪಕ್ಷಿಗಳಿಗೂ ಇದು ಭಯ, ಇದು ಅಭಯ ಅಂತ ಹೆಂಗೆ ಗೊತ್ತಾಗ್ತದೆ? ಹಿಂದಿನ ಜನ ಜನ್ಮಾಂತರ ಸ್ವರ್ಣ ದನೆ ಹಿಂದೆ ಏಕದಮ್ ಹಿಂಸೆ ಇತ್ತು. ಫುಲ್ ಆಗಿದ ಕೂಡ ಏಕದಮ್ ತಿರುಗಿಸ್ರು ಕೆಂಡ ಹೋಗಿದೆ, ಕಲ್ಲು ಹೋಗಿದೆ. ಯಾಕೆ ಹಂಗಿಲ್ಲ ಅಂದ್ರೆ ಅವಕ್ಕೆ ಜನ್ಮಾಂತರ ಸ್ವರ್ಣ ಇರ್ತದಂತೆ. ಈ ಜನೊಳಗೆ ಏನೋ ಟ್ರೈನಿಂಗ್ ಇಲ್ಲದೆ ಇದ್ದರೂ ಅದು ತಿಳ್ಕೋದು. ಕಥಂಚ ಭೇದೋ ದೇಹ ಅದ ಜಾತ ಮಾತ್ರ. ಇದೆಲ್ಲ ಯಾಕೆ ಅಂತ ಗೊತ್ತಂದ್ರೆ ಆತ್ಮನಿಗೂ ದೇಹಕ್ಕೂ ಭೇದದ ಅಂತ ಹೇಳಿಕೊಂಡದ್ದು ಮುಖ್ಯ. ಜಾತ ಮಾತ್ರ ಮೃಗ ಗಾವ ಹುಟ್ಟಿರ್ತಕ್ಕಂಥ ಅದೇ ಮೃಗ ಅಂದ್ರೆ ಮೃಗಗಳು, ಗಾವ ಅಂದ್ರೆ ಆಕಳಗಳು, ಹಸ್ತಿನ ಅಂತಂದ್ರೆ ಪಕ್ಷಿಗಳು. ಹಸ್ತಿ ಅಂದ್ರೇನು? ಆನೆ. ಪಕ್ಷಿಣ ಅಂದ್ರೆ ಪಕ್ಷಿ, ಶಶ ಅಂದ್ರೆ ಜಲಚರ ಪ್ರಾಣಿ, ಮೀನ ಮೊಸಳೆ. ಭಯ ಸ್ವಭೋಗ ಅದೋ ಕಾರಣ ಜ್ಞಾನ. ಇದು ನನಗೆ ಅಭಯ, ಇದು ನನಗೆ ಭಯ. ಕೆಂಡವಾಗಿದೆ ಮೀನ್ಸಲ್ಲಿ, ಹುಲ್ಲುವಾಗಿದೆ ಅದಕ್ಕೆ ನಾನು ತಿಳ್ಕೊಂಡಿರ್ತಾನೆ. ಹುಲ್ಲು ಬಂದ ಭಯ, ಕೆಂಡ ಭಯ, ಹುಲ್ಲ ಅಭಯ. ಇದು ನನಗೆ ಭಯ ತಂದ ಕೊಡ್ತಾರೆ, ಇದು ನನಗೆ ಅಭಯ ಕೊಡ್ತಾರೆ. ಇದಕ್ಕೆ ಕಾರಣ ಗೊತ್ತಿರ್ತದೆ. ಎಲ್ಲಿ? ಜನ್ಮಾಂತರ. ಏನು ಅವಾಗ ಯಾರೂ ಕಲಿಸಿರಂಗಿಲ್ಲ. ಏನು ಅಸ್ಥಿರ ಪಕ್ಷಿಣೋ ಜಶ ಭಯ ಸ್ವಭಾವ ಅದು ಕಾರಣಾನಿ ವಿಜಾನತೆ. ಅಸ್ಮೃತವು ಪೂರ್ವದೇಹಸ್ಯ ವಿಜ್ಞಾನಂ ತತ್ಕಥಂ. ನೋಡಿ, ಪೂರ್ವ ಜನ್ಮದ ಪೂರ್ವದೇಹದ ಅನುಭವಗಳು ಅವುಗಳಿಗೆ ಸ್ಮರಣ ಇಲ್ಲದೆ ಇರ್ತದೆ. ಜ್ಞಾನ ಹೆಂಗಾಗ್ತದೆ? ಇದು ಬೇಕು, ಇದು ಬೇಡ ಅಂತ. ಈ ಹುಟ್ಟಿದ ಕರುವಿನ ಮುಂದೆ ಅಕ್ಕಿ ಬೆಲ್ಲ ತಂದೆ ತಿಂತದು, ಕಲ್ಲಿಟ್ರ ಒಳ್ಳೆ ತಂಪು ನೀರಿಲ್ಲ, ಮುಂದೆ ಹೋಗು. ಬೆಂಕಿ ಇಟ್ಟರೆ ಹಿಂದೆ ಹೋಗು. ಅಸ್ಮೃತವು ಅಂದ್ರೆ ಹಿಂದಿನ ಜನ್ಮದ ಅನುಭವದ ಸ್ಮರಣ ಇಲ್ಲದೇ ಇದೆ. ಕಥಂ ಪೂರ್ವದೇಹಸ್ಯ ವಿಜ್ಞಾನ ಅಸ್ಮೃತವು. ಹಿಂದಿನ ಜನ್ಮದ ಜ್ಞಾನ ಅವುಗಳಿಗೆ ಸ್ಮರಣ ಆಗದೇ ಇರ್ತದೆ. ತತ್ ಕಥಂ ಭವೇತ್ ಅನ್ವಯ ವ್ಯತಿರೇಕಾದೇ ಅನುಸಂಧಾನ ವಿಸ್ಮೃತವು. ಕಥಂ ಭವೇತ್ ಅಂತ ಅದನ್ವಯ. ಅನ್ವಯ ವ್ಯತಿರೇಕಾದೇ ಅನುಸಂಧಾನ ವಿಸ್ಮೃತವು. ಅದೆಲ್ಲ ಅನ್ವಯ ವ್ಯತಿರೇಕದೇನು? ಇದು ಹುಲ್ಲ ಇತ್ಯಾದಿ ಇದ್ರೆ ನನಗಿದು ಬೇಕು, ಕೆಂಡ ಇತ್ಯಾದಿಗಳು ಬೇಡ. ಇದು ಅನ್ವಯ ವ್ಯತಿರೇಕ, ಪಾಸಿಟಿವ್ ನೆಗೆಟಿವ್ ಅಂತ. ಇದು ಇದ್ರೆ ಇದಿರ್ತದೆ. ಹುಲ್ಲು ಇತ್ಯಾದಿ ಇದ್ರೆ ಆನಂದ ಇರ್ತದೆ, ಅದಿಲ್ಲದೆ ಇದ್ರೆ ಆನಂದ ಇರಂಗಿಲ್ಲ. ಈಗ ಅನ್ವಯ ವ್ಯತಿರೇಕಾದೇ ಅನುಸಂಧಾನ ವಿಸ್ಮೃತವು. ಇವುಗಳ ಅನುಸಂಧಾನ ಅನುಭವ ಅಂತ ಅರ್ಥ. ಸ್ಮರಣವಾದರೆ ವಿಜ್ಞಾನಂ ಕಥಂ ಭವೇ ಅದು ಅನ್ವಯ. ಪೂರ್ವ ಜನ್ಮದ ವಿಜ್ಞಾನವು ಹೆಂಗಾಗ್ತದೆ? ಈಗ ಹುಟ್ಟಿದ ಕೂಡ ಆಗ್ತದೆ. ಹುಲ್ಲ ಮತ್ತು ಬೆಲ್ಲ ಹಾಕಿ ತಂದೇಳಿ ತಿಂತಿರ್ತೀವಿ. ಒಂದು ವೇಳೆ ಜನ್ಮಾಂತರದ ಈ ಅನುಭವ ಅವುಗಳಿಗೆ ಮರೆತು ಹೋಗಿದ್ದಾರೆ, ಈಗ ಹೆಂಗೆ ಪ್ರವೃತ್ತ ಆಗ್ತಿದೆ? ಇದರಿಂದ ಏನು ಗೊತ್ತಾಗ್ತದೆ? ದೇಹ ಮತ್ತು ಆತ್ಮ. ಆ ದೇಹ ಹೋಗಿಲ್ಲ, ಅದು ಇನ್ನೂ ಆ್ಯಕ್ಷನ್ ನಡೆದು. ಅದರ ಅರ್ಥ ಏನಾಯ್ತು? ಆತ್ಮ ನಿತ್ಯ. ಇದೆಲ್ಲ ದೇಹ ಮತ್ತು ಆತ್ಮರು ಭಿನ್ನರಾಗಿದ್ದಾರೆ ಎಂದು ಎಕ್ಸಾಂಪಲ್. ಇವೆಲ್ಲ ಪಶು ಪಕ್ಷಿಗಳ ಜ್ಞಾನಿಗಳಿದೆ. ಸಾಕಷ್ಟು ನಿಮ್ಮ ಅನುಭವಗಳು ನಮ್ಗಿಂತ ಹೆಚ್ಚು. ಯಾಕಂದ್ರೆ ಪಶು ಚಿಕಿತ್ಸೆಯನ್ನು ಸಾಕಷ್ಟು ಮಾಡ್ಯಾರ, ಅಂದಮೇಲೆ ಗೊತ್ತಿಲ್ಲ. ಇನ್ನೊಂದು ಇದು ಕೂಡ ಅನುಸಂಧಾನ ವಿಸ್ಮೃತವು ಅನ್ವಯ ವ್ಯತಿರೇಕಾದಿ. ಅನ್ವಯ ವ್ಯತಿರೇಕಾದಿ ಇದು ಇದ್ರೆ ಇದು ಇರ್ತದೆ, ಇದಿಲ್ಲ ಅಂದ್ರೆ ಇರಾಗಿಲ್ಲ. ಈ ಅನುಸಂಧಾನ ವಿಸ್ಮೃತ ಆಗಿದ್ದರೆ ವಿಜ್ಞಾನಂ ತತ್ ಕಥಂ ಭವೆ ಪೂರ್ವದೇಹಸ್ಯ ಅಸ್ಮೃತವು. ಅನ್ವಯ ವ್ಯತಿರೇಕ ಅನುಸಂಧಾನ ವಿಸ್ಮೃತವು. ನೋಡಿ, ಅಸ್ಮೃತವು ವಿಸ್ಮೃತವು ಎರಡು. ವಿಜ್ಞಾನಂ ಕಥಂ ಭವೆ
ಅವುಗಳಿಗೆ ಜ್ಞಾನ ಹೇಗೆ ತಾನೇ ಆಗ್ತಿತ್ತು ಹಾಗೆ ಇದರ ಅರ್ಥ ಏನು? ಹಿಂದಿನ ಹಾಂ ಈ ವನಸ್ಪತಿಗಳಿಗೂ ಹಿಂದಿಂದು ಸಸ್ಯ ವನಸ್ಪತಿ ಅವಕ್ಕೂ ಹಿಂದಿಂದು ಇರ್ತಾವೆ ಸೂಕ್ಷ್ಮ, ಅದು ಇದಕ್ಕಿಂತ ಸೂಕ್ಷ್ಮ ಅಂತ ಹೇಳಿಲ್ಲ. ಇವಾಗ ಇದು ಹೊರಗೆ ಕಾಣಿಸ್ತಾರೆ, ಅದರ ಒಳಗಿನೊಳಗೆ ನಡೆದಿರುತ್ತೆ ನಮಗೆ ಗೊತ್ತಾಗ ಅದ. ನೋಡಿ ಭಯ ಕಾರಣ ಯಾವ ಹೇಳಿ? ಸಿಂಹ ಹುಲಿ ಬಂದ್ರೆ ಭಯಕ್ಕೆ ಕಾರಣ, ತಂದೆ ತಾಯಿಗಳು ಬಂದ್ರೆ ಭಯಕ್ಕೆ ಕಾರಣ, ಸ್ತನಪಾನಾದಿಗಳು ಸುಖಕ್ಕೆ ಕಾರಣ. ಅಂದರೆ ಶಿವ ಇತ್ಯಾದಿ ನೋಡಿ ಮನೆ ಬಂದರೆ ಓಡ್ತಾವ. ಶಿವನ ಹೊಂಟ್ರಾಗಿದೆ ಈ ಜನ್ಮ ಒಳಗೆ. ಸಿಂಹ ಏಕ್ದಮ್ ಓಡಿಸಿ ಮಾಡ್ತಾರೆ ಚಿಗದಿ ಇತ್ಯಾದಿ. ಈ ಜನ್ಮ ಒಳಗೆ ಕೇಳಿರಂಗೆ ಇಲ್ಲ ಅವು. ಮತ್ತು ಇದರಿಂದ ಏನು ಗೊತ್ತಾಗ್ತದೆ? ಪಶು ಮೊದಲಾದವುಗಳು ಹುಟ್ಟಿದ ಕೂಡ ತಾಯಿ ಸ್ತನ ಕುಡಿತಾವೆ, ಸ್ತನ ಹಚ್ಚಿ ಕುಡಿದ್ಬಿಡ್ತಾವೆ. ಹೆಂಗೆ ಬರ್ತದೆ ಅದಕ್ಕೆ? ಸ್ತನಪಾನಾದಿಗಳು ಶುರುವಾಗ್ತದೆ ಕುಡಿಲಿಕ್ಕೆ. ಹೆಂಗೆ ಗೊತ್ತಾಗ್ತದೆ? ಹೌದು. ತುಳಸಿ ತಿಂಡಿ ಬಿಟ್ಟಾಗಿ ಹಿಂಗೆ ಹಿಂಗೆ ತುಳ್ಸೋತಾವೆ, ಹಿಂಗೆ ಹಿಂಗೆ ಹಣ್ಣು ಕೂಸುಗಳು ಹಿಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾವೆ. ಅದು ನನಗೆ ಅನಿಷ್ಟ, ಇದು ಇಷ್ಟ. ಈ ಕಂಡು ಇದು ಹೋಗಬೇಕು, ಇದು ಇಷ್ಟ, ಅನಿಷ್ಟ, ಇಷ್ಟ. ಮುಂದೇನು ಅಂತ ಯದಾ ದೇಹಾಂತರಜ್ಞಾನಂ ದೇಹ ಇತ್ಯಾವಸತಿ ಕೃತಃ ವ್ಯಾಪ್ತತ್ವಾದಾತ್ಮನೋ ದೇಹೇ ವ್ಯವಹಾರೇ ಪಪಾಠವಃ ವೇದಜ್ಞಾನೇ ಪಿಚಾಂಗಾರ ವನ್ಯವತ್ವಾತ್ ವಿಮುಕ್ತಿವತ್ ವನ್ಯವತ್ವಾಯುಕ್ತಿವತ್ ಭವಂತಿ ವ್ಯವಹಾರಾಶ್ಚ ಪ್ರತ್ಯಕ್ಷೇನಪಿ ಅರ್ಥಾನ್ಯಥಾನುಭವತಃ ವಿಪಾದಯಿತುಂ ಕ್ಷಮಾಃ ಲೋಕಾಸ್ತತೋ ಹಿ ಪ್ರತ್ಯಕ್ಷ ಸಿದ್ಧಂ ನಾನ್ಯೇನ ಕೇನಚಿತ್ ನಿತ್ಯಂ ಪಾದಯಿತುಂ ಸತ್ಯೇನೋತ್ತರಗೋಚರಂ. ಹಾಂ, ಈಗ ಇದೊಂದು ವಿಚಾರ ಬಂತು. ಯಾವಾಗ ಯದಾ ಅಂದರೆ ಯಾವಾಗ ದೇಹಾಂತರ ಜ್ಞಾನ, ತನಗೆ ಹಿಂದೊಂದು ದೇಹ ಇತ್ತು ಎಂಬ ಸ್ಮರಣ. ಸದ್ಯ ಇದೇ ದೇಹ ಅಲ್ಲ, ಹಿಂದೊಂದು ದೇಹ ಇತ್ತು, ದೇಹಾಂತರ ಸ್ಮರಣ ಇದು ಸರಿಯಾಗಿ ಆಗಿದೆ. ಆವಾಗ ದೇಹೈಕ್ಯಾವಸತಿ, ದೇಹದಿಂದ ತಾನು ಅಭಿನ್ನ ಎಂಬ ನಿಶ್ಚಯ ಕುತಃ ಹೆಂಗಾಗ್ತದೆ? ಹಾಗಾಗಿ ನಾನು ದೇಹ ಒಂದೇ ಆದರೆ ಆ ದೇಹ ಹೋದ್ರೂ ನಾ ಇದ್ದಿಲ್ಲ, ಬೇರೆ ದೇಹ. ಅದಕ್ಕೆ ಹೇಳಿದ್ರು ಸ್ವತಂಚ ಭೇದೋ ದೇಹಾದೇಹ ಆತ್ಮನಃ ಪ್ರತೀಯತೆ. ಆತ್ಮನಃ ದೇಹಾದೇಹ ಭೇದ ಕಥಂ ನ ಪ್ರತೀಯತೆ, ಹೇಗೆ ತಾನೇ ತೋರಂಗಿಲ್ಲ ಅರ್ಥೇನು? ನನಗೂ ಮತ್ತು ಇಷ್ಟೆಲ್ಲ ಅನುಭವಗಳಿಂದ ನನ್ನ ದೇಹ, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಕಾಲು, ಇವೆಲ್ಲ ನಿಮಗೆ ಅನುಭವಕ್ಕೆ
ಇದರಿಂದ ಏನು ಗೊತ್ತಾಗ್ತದೆ? ಭೇದ ತೋರ್ತು ಹಾಂ ಜ್ಞಾತ ಮಾತ್ರ ಹಾಗೇನೆ ಹಾಂ ಯದಾ ದೇಹಾಂತರ ಜ್ಞಾನ ದೇಹೈಕ್ಯಾವಸತಿ ಕುತಃ ಅಂತ ಯದಾ ಯಾವಾಗ ದೇಹಾಂತರ ಜ್ಞಾನ ಇನ್ನೊಂದು ದೇಹದ ಅಂತಿದ್ದಾಗ ದೇಹ ಐಕ್ಯವಸತಿ ಕುತಃ ನಾನು ದೇಹ ಒಂದೇ ಎಂಬ ನಿರ್ಣಯ ಹೆಂಗಾಗ್ತದೆ? ಇಂಥಕ್ಕೆ ಅನುಭವ ನಮ್ಮ ಅನುಭವ ಏನಾಯಿತು? ನನ್ನ ಬಟ್ಟೆ ತಂದಾಗ ಬಟ್ಟೆ ನಾನು ಒಂದಾಗ್ತೀವಿ, ನನ್ನ ದೇಹ ಅಂತಂದಾಗ ದೇಹ ನಾನೇನಾಗ್ತದೆ? ಇಷ್ಟಿದ್ದಾಗ ಇಷ್ಟು ಅನುಭವ ಇದ್ದಾಗ ದೇಹಾಂತರ ಜ್ಞಾನ ಯದ ದೇಹ ಐಕ್ಯವಸತಿ ನಾನು ದೇಹ ಒಂದೇ ಎಂಬ ನಿರ್ಣಯ ಹೆಂಗೆ ತಾನೇ ಆಗ್ತದೆ? ಹಾಗಾಗಿ ವ್ಯಾಪ್ತತ್ವಾದಾತ್ಮನೋ ದೇಹೇ ವ್ಯವಹಾರೇ ಸ್ವಪಾಠವ ವೇದಜ್ಞಾನೇ ಸಂಗಾದ. ಆದರೂ ನೀವು ಇಷ್ಟು ಅಂತಿದ ಕರೆ ಒಮ್ಮೊಮ್ಮೆ ನಾನು ದೇಹ ಒಂದೇ ಎಂಬ ವ್ಯವಹಾರ ಮಾಡ್ತೀವಲ್ಲ ಎಂದು ಹಾಗಾದ್ರೆ ನೀನು ಹೇಳ್ತಾ ನಾನು ಬಿಳಿ ಅಂತ, ನಾನು ಕಪ್ಪ, ನಾನು ಬಿಳಿ ಅದು ಯಾರು? ಆ ಬಿಳಿ ಕಪ್ಪು ದೇಹಕ್ಕೂ ಆತ್ಮಕ್ಕೂ ಗೊತ್ತಾಗಲ್ಲ. ನನ್ನ ದೇಹದ ಬಿಳುಪು ಅನ್ಬೇಕಾಗಿ ನಾನು ಬಿಳಿ, ನೀ ಕಪ್ಪಿದ್ದೆ ನೋಡು, ನಾವು ಯಾರು ಮಾಡ್ತೀವಿ ಅವಂತಾನ ನಿಮ್ಮಂಗೆ ನಾನು ಎಕ್ಸಾಂಪಲ್ ಕೊಡ್ತಾನೆ. ವಾದಗಳಾಗಿದ್ರೆ ನನ್ನ ದೇಹ ಇದು ಓಕೆ, ನನ್ನ ದೇಹ ಭೇದ ಜ್ಞಾನ, ನಾನು ಬಿಳಿ, ನಾನು ಕಪ್ಪು, ನಾವು ಉದ್ದ ಅಂತ ಮುದ್ದಿಲ್ಲೇ ಬಿಳಿ ಕಪ್ಪು ಎಂಬುದು ಯಾರಿಗೆಲ್ಲ ಇದು? ಆದ್ರೆ ನಾನು ಬಿಳಿ ಅಂತ ಅಲ್ಲ ಅಂದ್ಮೇಲೆ ಏನೇ ನಿಮ್ಮ ನೇಮ ಇಲ್ಲೂ ಭಂಗ. ಅವನು ಶಾಣೆ ಇದ್ದಾನೆ, 2 ವರ್ಷ ಇದ್ದಾವ. ಅದಕ್ಕೆ ಅದಂತಾರ ನಾನು ದೇಹ, ನಾನು ಬಿಳಿ, ನಾನು ಕಪ್ಪು ಎಂಬುದು ಇದು ಔಪಚಾರಿಕ. ಒಮ್ಮೊಮ್ಮೆ ಔಪಚಾರಿಕ ನಾವು ಲೋಕದಾಗ ಎಷ್ಟೋ ಈಗ ಔಪಚಾರಿಕ ವ್ಯವಹಾರ ಮಾಡ್ತೀವಿ. ನಾನೇ ಮನೆಯಾಗ ನಿಮ್ಮ ಮಗ ಇದ್ದಾನೆ ಎಂದು ಸ್ವಲ್ಪ ಏನು ಹೇಳೋದು? ನಾನೇ ನಾನೇ ಮಗ ಅಂತ ಅರ್ಥ ಹೇಳೋದು. ನಮ್ಮದು ಒಂದು ಒಂದೇ ಅಭಿಪ್ರಾಯ ಇರ್ತದೆ. ನೀನು ಹೇಳೋಲ್ಲ, ನನಗೆ ಹೇಳು, ನಾನೇ ಹೇಳ. ಹಿಂಗೆ ಎಷ್ಟೋ ಔಪಚಾರಿಕವಾಗಿ ವ್ಯವಹಾರ ಮಾಡ್ತಾ ಇದ್ದೀವಿ. ಹಾಂ, ವ್ಯವಹಾರ ಮಾಡ್ತಾರೆ ಹಂಗಿದ್ದ. ಹಾಗಾದರೆ ಔಪಚಾರಿಕ ವ್ಯವಹಾರ ಯಾಕಂತ ಹೇಳಿದ್ರೆ ವ್ಯಾಪ್ತತ್ವಾದಾತ್ಮನೋ ದೇಹೇ ವ್ಯವಹಾರೇ ಸ್ವಪಾಠವ. ಆತ್ಮನಃ ದೇಹೇ ಆತ್ಮನಃ ವ್ಯಾಪ್ತತ್ವ. ದೇಹದ ತನಕ ಒಳಗೆ ಆತ್ಮ ಇದ್ದೇ ಇರ್ತದೆ. ಹೀಗಾಗಿ ಜೋಡಿ ಯಾವಾಗ ಇದ್ದಾಗ ಅದೇ ಅಂತ ವ್ಯವಹಾರ. ನೀವು ಒಬ್ಬ ವ್ಯಕ್ತಿ ಜೋಡಿ ಸತತ ಇದ್ದು ಹೇಳಿದಾಗ ಯಾರಿಬ್ಬರು ಒಂದೇ ಇದ್ದಾರೆ. 25 ಬಂದಾಗ ಹೋದಾಗ ತಿಂದಾಗ ಉಂಡಾಗ ಯದ್ಯಪಿ ಇಬ್ಬರು ಭಿನ್ನಿದ್ದರೂ ಕೂಡ ಒಂದೇ ಅಂತಾರೆ. ಹಾಗೆ ನಾವು ಈ ದೇಹ ಇರೋ ತನಕ ಆತ್ಮ ಇದ್ದೇ ಇರ್ತದೆ. ವ್ಯಾಪ್ತತ್ವ ಏನು? ಆತ್ಮನಃ ದೇಹೇ ವ್ಯಾಪ್ತತ್ವ ವ್ಯವಹಾರೇ ಸಪಾಠವ. ಇನ್ನು ವ್ಯವಹಾರ ಮಾಡುವ ವೇಳೆ ಸ್ವಲ್ಪ ನಾವು ಹೆಚ್ಚು ಕಡಿಮೆ ಮಾಡ್ತಿರ್ತೀವಿ. ಇದು ಹಿಂಗೆ ಕೊರೋದು ಕರೆಕ್ಟ್ ವ್ಯವಹಾರ ಮಾಡೋಕ್ಕೆ ಅಪಾಠವ, ತಪ್ಪು ವ್ಯವಹಾರ ಮಾಡ್ತಾರೆ. ಇದು ಅದು ಇರಂಗಿಲ್ಲ, ಅದು ವ್ಯವಹಾರ ಮಾಡ್ತಾರೆ. ಭೇದ ಜ್ಞಾನೇ ಪಿಚಾಂಗಾದ ಭೇದ ಇದ್ದರೂ ನೋಡಿ, ಭೇದ ಜ್ಞಾನ ಇದ್ದರೂ ನಿಮಗೆ ಅವ್ರಿಗೆ ಭೇದದ ಅಂತ ಗೊತ್ತಿದ್ರೂ ನಾವು ಒಂದೇ ಅಂತೀವಿ. ನೀವಿಬ್ಬರು ಒಂದೇ ಬಿಡು
ನೋಡಲಿಕ್ಕೆ ಸರಿಯಿದೆ, ಇಬ್ಬರು ಒಂದೇ ವೇದಜ್ಞಾನವಿದ್ದರೂ ವ್ಯವಹಾರ ಹೆಂಗಾಗ್ತದೆ, ಭೇದಿದ್ರು ವ್ಯವಹಾರ ಆಗ್ತದ್ರೆ ಅಂಗಾರವನ್ಯವತ್ವ ಅವಿವ್ಯಕ್ತತ್ವ. ಈಗ ನೀವು ಒಂದು ನಿಗಿ 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 ಕೆಂಡ ಇದು ಬೆಂಕಿ ಅಂತೀವಿ. ಕಾಯ್ದದ ಚಲೋ ಕೆಂಪು ಕಬ್ಬಣದ ಕಾಯ್ದ ಕಬ್ಬಣ ಇದೇನಂತೀವಿ, ಇದು ಬೆಂಕಿ ಅಂತೀವಿ. ಬೆಂಕಿ ಏನದು ಅದು ಅಂಗಾರ ಇಡ್ಲಿನೇ, ಅದು ಇಡ್ಲಿ ಒಳಗೆ ಅಗ್ನಿ ಅದು. ಯದ್ಯಪಿ ಆ ಕಬ್ಬಿಣ ಗೋಲಕ್ಕೂ ಅಯಪಿಂಡ ಅಂತ, ಕಬ್ಬಿಣದ ಗೋಲು ಮತ್ತು ಬೆಂಕಿ ಭಿನ್ನವೇ. ಆದರೂ ಇದು ಬೆಂಕಿ ಅಂತ ಯಾಕಂತೇನೆ, ವ್ಯಾಪ್ತತ್ವ. ಅದರ ಕಣದಲ್ಲಿ ಅಗ್ನಿ ವ್ಯಾಪ್ತ ಆಗಿದೆ. ಆಮೇಲೆ ನಮ್ಮ ದೃಷ್ಟಿಯೊಳಗೆ ನಮ್ಮ ಕಣ್ಣು ಆ ಸೂಕ್ಷ್ಮ ಇಲ್ಲ, ಬೆಂಕಿ ಬೇರೆ ಅದ, ಕಬ್ಬಣ ಬೇರೆ ನಾವು ನೋಡಿದ ದೃಷ್ಟಿ ಇಲ್ಲ. ಇವೆಲ್ಲ ಕಾರಣಗಳಿಂದ ಅದೇ ಬೆಂಕಿ ಅಂದ್ಬಿಡುತ್ತೆ. ಲೋಕದಲ್ಲಿ ಶರೀರಕ್ಕೂ ಆತ್ಮನಿಗೂ ಭೇದ ಭಾಳ ಅದ. ಆದರೆ ಯಾವಾಗಲೂ ಒಳಗೆ ಆತ್ಮ ಇರೋದ್ರೆ ಆ ಶರೀರ ಆತ್ಮ ಯಾವುದೋ ಒಂದೇ ಅಂತ ವ್ಯವಹಾರ. ಯಾಕೆ ಹೇಳಿದ್ರು ಇಷ್ಟು ಭೇದವಿದ್ರೂ ವ್ಯವಹಾರ ಆಗ್ತದೆ ಅಂತ ಕೇಳಿದ್ರೆ, ವ್ಯಾಪ್ತತ್ವ ಜೊತೆಗೇ ಇರ್ತದೆ ಯಾವಾಗ. ಈ ಬೆಂಕಿ ಕಾಯ್ದಾಗ, ಕಬ್ಬಣ ಕಾಯ್ದಾಗ ಕಾಯ ಮುಗಿದ ತನಕ ಅದ್ರ ಜೊತೆಗೇ ಇರ್ತದೆ. ಅದಕ್ಕೆ ಭೇದಜ್ಞಾನೇ ನೋಡಿ, ಒಂದಿಗೂ ಬೆಂಕಿಗೂ ಅಂತಿದೆ ಆ ಹಂಸ ಆರಲಿ, ಆಮೇಲೆ ಕೈ ಹಚ್ಚ ಹಂಸ ಆರಲಿ ಅಂದರೆ ಹಂಚಿಗೂ ಒಳಗಿದ್ದ ಬೆಂಕಿಗೂ ಭೇದದನೇ ಇಲ್ಲ. ಅಂಗಾರವನ್ನಿವತ್ ಅವಿವ್ಯಕ್ತ ಭವಂತಿ ವ್ಯವಹಾರಾಶ್ಚ ಮೇ ಪ್ರತ್ಯಕ್ಷಗಾನತಿ. ಹಿಂಗೆ ವ್ಯವಹಾರಗಳು ಆಗ್ತಾವ. ವ್ಯವಹಾರ ಆಗಿ ಆಗ್ತಾವ. ಪ್ರತ್ಯಕ್ಷ ಸಿದ್ಧಂ ಏನಿದೆ, ಪ್ರತ್ಯಕ್ಷ ಸಿದ್ಧವಾದದ್ದನ್ನು ಪ್ರತ್ಯಕ್ಷಗಾನಪಿ ಪ್ರತ್ಯಕ್ಷವಾಗಿ ಸಿದ್ಧರಾಗಿದ್ದರೂ ಕೂಡ ವಾರಯಿತು, ಅದನ್ನು ನಿವಾರಣೆ ಮಾಡಲು ನಹಿ ಶಕ್ಯವಿಲ್ಲ. ಅದಕ್ಕೇನು ಹೇಳಿದರೆ, ಅರ್ಥ ಅನ್ಯಥಾ ಅನುಭವತಃ ಅರ್ಥಾನ್ಯಥಾನುಭವತಃ ಪ್ರತಿಪಾದಯಿತು ಕ್ಷಮಾಃ ಲೋಕಾತ್ ತತೋ ಹಿ ಪ್ರತ್ಯಕ್ಷ ಸಿದ್ಧಂ ನಾನೇನ ಕೇನಚಿತ್ ಶಕ್ಯಂ ವಾರಯಿತುಂ ಕ್ವಾಪಿ ಸತ್ಯೇನೋತ್ತರಗೋಚರಂ. ಒಂದು ಸಿದ್ಧ ಏನಾಯಿತು ಹೇಳಿದ, ಲೋಕಾ ಅರ್ಥ ಅನ್ಯಥಾನುಭವತಃ ಪ್ರತಿಪಾದಯಿತು ಕ್ಷಮಾಃ. ಲೋಕದಲ್ಲಿ ಏನಿದೆ ಏನು ಮಾಡ್ತಾರೆ, ಎರಡು ಇವ್ರು ಇರ್ತಾರೆ, ಅವಳಿ ನೋಡಿ ಒಂದೇ ಇರ್ತಾರೆ. ಏನಿದೆ ಅವ್ರಿಗೆ ಅತ್ಯಂತ ಭೇದ ಅನ್ನೋದು ಗೊತ್ತಿರ್ತದೆ. ಆದರೂ ಕೂಡ ಯಾರಪ್ಪ ನೀನು, ಮೊದಲನೇ ಅವನು ಎರಡನೇ ಅವನು, ದಿನ ಕೇಳೋದೇ ಅದು. ಯಥಾನುಭವತಃ ಪ್ರತ್ಯಕ್ಷಗಾನಪಿ, ಪ್ರತ್ಯಕ್ಷ ಕಂಡರೂ ಕೂಡ ಏನಿದೆ ಅದನ್ನು ಇದು ಭಿನ್ನ ಅಂತ ಸಮರ್ಥನೆ ಮಾಡಲಿಕ್ಕೆ ಆಗಂಗಿಲ್ಲ. ತಿಳಿದಿಲ್ಲ. ಅರ್ಥ ಅನ್ಯಥಾನುಭವತಃ ಪ್ರತಿಪಾದಯಿತು ಕ್ಷಮ.
ಅನುಭವತಃ ಅರ್ಥಾನಿ ಅಂದರೆ ತಮಗೆ ಇವರಿಬ್ಬರು ಬೆಂದಿದ್ದಾರಂತ ಗೊತ್ತಿದ್ದು ಪ್ರತಿಯೊಂದು ಸಲ ಕೇಳ್ತೀವಿ ನೀ ಯಾರು ಯಾವ ಈ ನಮ್ಮ ಇಬ್ಬರು ಜೋಡಿ ಕಳಿಸ್ತಿರ್ತಾರೆ ಆಮೇಲೆ ಕಳ್ದಾಗ ಗೊತ್ತಾಗಲ್ಲ ಅವಾಪಿಯವ ಕಲ್ಪಿದ ಅವಳಿ ಜೋಡಿ ಹಂಗೆ ಅವಳಿ ಜೋಡಿ ಹಂಗೆ ಪ್ರತಿಪಾದಯಿತು ಕ್ಷಮಾಹಾನ ಲೋಕಾಹ ತಥೋ ಹಿ ಪ್ರತ್ಯಕ್ಷ ಸಿದ್ಧಂ ನಾನೇನ ಕೇನಚಿತ್ ಲೋಕಾಹ ತಥಾಪಿ ಪ್ರತ್ಯಕ್ಷ ಸಿದ್ಧವಾದಂತಹ ವಿಷಯವನ್ನು ಅನ್ಯೇನ ಕೇನಚಿತ್ ನ ಶಕ್ಯ ವಾರಾಯಿತು ಬೇರೆ ಯಾವುದರಿಂದಲೂ ನಿವಾರಣೆ ಮಾಡಲು ಶಕ್ಯವಿಲ್ಲ ಪಾಪಿ ಸಚ್ಚೇನ್ನೋತ್ತರ ಗೋಚರಂ ಅಂತ ಪ್ರತ್ಯಕ್ಷ ಸಿದ್ಧವಾದದ್ದನ್ನು ವಾರಯಿತು ತಪ್ಪು ಅಂತ ಹೇಳಲಿಕ್ಕೆ ಶಕ್ಯಂ ನಹಿ ಶಕ್ಯವೇ ಇಲ್ಲ ಅಂತ ಏನಾಯಿತು ಪ್ರತ್ಯಕ್ಷ ಇದು ಪ್ರಬಲ ಸಿದ್ಧ ಸ್ವಾಭಾವಿಕವಾಗಿ ಪ್ರಬಲವೇ ಪ್ರತ್ಯಕ್ಷದಿಂದ ಇತರವಾದದ್ದನ್ನು ನಿವಾರಣೆ ಮಾಡಲಿಕ್ಕೆ ಶಕ್ಯ ಅವನಿಗೇನು ಸಿದ್ಧೇನಾಯ್ತು ಏನೋ ಸಚ್ಚೇನ್ನೋತ್ತರ ಗೋಚರಂ ಶಕ್ಯಂ ವಾರಯಿತು ಪಾಪಿ ಸಚ್ಚೇನ್ನೋತ್ತರ ಗೋಚರಂ ಕಥಮೇವೋತ್ತರಂ ವಾರಃ ತತ್ವೋ ಮೋಕ್ಷಶ್ಚ ಗಮ್ಯತೆ ಇಷ್ಟೆಲ್ಲ ಯಾಕೆ ಹೇಳಿದರು ಅಂತಂದ್ರೆ ತತ ಪ್ರತ್ಯಕ್ಷ ವಿಶೇಷವಾದಂತಹ ಸಾಕ್ಷಿ ಏನಿದೆ ನೋತ್ತರ ಗೋಚರಂತೆ ಅದೇನಂತ ನಮಗೆ ಎಲ್ಲ ಇದು ತಿನ್ನಾಕಿ ಸದ್ಯ ನಮಗೆ ಪ್ರತ್ಯಕ್ಷ ಕಾಣಿಸ್ತದ ಹಿಂದೆ ಹೆಂಗಿತ್ತು ಮುಂದೆ ಹೆಂಗಿತ್ತು ಅದ್ಯಾರು ಬಂದು ಅಂದ್ರೆ ಜಗತ್ತಿನಾಗ ಎಲ್ಲ ಕಡೆ ಭೇದ ಕಾಣಿಸ್ತದೆ ಈಗ ನಾವು ಓಕೆ ವರ್ತಮಾನ ಕಾಲದಾಗ ಕಾಣ ಹಿಂದೆ ಎಲ್ಲರೂ ಭಿನ್ನ ಇದ್ರು ಅಂತ ಹೆಂಗೆ ಬರ್ತಾರೆ ಮುಂದೆಲ್ಲರೂ ಭಿನ್ನ ಇರ್ತಾರೆ ಅಂತ ಹೆಂಗೆ ಬರ್ತಾರೆ ಮತ್ತೊಂದು ಒಡ ಹೋಗೋದು ನಿಮ್ಮ ಭೇದ ಜ್ಞಾನ ಏನಾಯ್ತು ತಾತ್ಕಾಲಿಕ ಮೂರೂ ಕಾಲದೊಳಗೆ ವಸ್ತುಗಳಿಗೆ ಭೇದದ ಅಂತ ಹೆಂಗೆ ಸಾಕ್ಷಿ ಆಗಲಿ ಪ್ರತ್ಯಕ್ಷ ಆಗಲಿ ಸದ್ಯ ಇದ್ದದ್ದು ಗೊತ್ತು ಮಾಡೋದು ಹಿಂದಿಂದು ಮುಂದಿಂದು ಒಂದು ಉದಾಹರಣೆ ಕೊಡ್ತಾರೆ ಮುಂದಿನ ವರ್ಷ ನಾವು ಮುಂದಿನ ವರ್ಷ ಬೆಂಕಿ ಮತ್ತು ನೀರು ಮುಂದಿನ ಹಿಡಿದು ನಾವು ನೋಡಿಲ್ಲ ಬೆಂಕಿ ಮತ್ತು ನೀರುಗಳು ಆ ವೇಳೆಗೆ ಅಭಿನ್ಯಾಕ ಆಗಿರುವ ಹಿಂದೆ ಭೂತಕಾಲದೊಳಗೂ ಅಭಿನ್ಯಾಕ ಆಗಿರುವ ಈಗ ಭೇದ ಅಂತ ಹೋಗ್ತೀನಿ ಎರಡು ದಿನ ಅಂತಂದ್ರೆ ಅದು ಹೇಳ್ತಾರೆ ಸಚ್ಚೇನ್ನೋತ್ತರ ಗೋಚರಂ ವಾರಯಿತು ಕ್ವಾಪಿ ನ ಶಕ್ಯಂ ಕಥಮೇವೋತ್ತರಂ ಜಗತ್ತಿನೊಳಗೆ ವರ್ತಮಾನ ಕಾಲದೊಳಗಿದ್ದದ್ದೇ ಹಿಂದಿತ್ತು ವರ್ತಮಾನದೇ ಮುಂದೂ ಇರ್ತದ ಆ ನಿಯಮ ಪ್ರಕೃತಿಯ ನಿಯಮ ಬೆಂಕಿ ಇನ್ನು ಬಿಸಿ ಈಗ ಏನೋ ಬಿಸಿ ಇನ್ನು ಮುಂದಿನ ನಾಳೆ ಬರೋ ಬೆಂಕಿ ಬಿಸಿ ಅದ ಅಂತ ಹೆಂಗೆ ಹೇಳ್ತೀವಿ ನೀವು ನೋಡಿದ್ರೆ ಅದನ್ನು ಹೋದ ವರ್ಷ ಅಥವಾ ನಿನ್ನೆ ಮೊನ್ನೆ ಇದ್ದ ಬೆಂಕಿ ಬಿಸಿ ಇತ್ತು ನೋಡಿಲ್ಲ ಸಾಕ್ಷಿ ಪ್ರತ್ಯಕ್ಷ ಏನು ಮಾಡ್ತಾ ಹೇಳೋದು ಬರೀ ವರ್ತಮಾನ ಕಾಲದಾಗ ಗ್ರಹಣ ಮಾಡೋದಲ್ಲ ತ್ರಿಕಾಲದಲ್ಲಿಯೂ ನೀವು ಆ ನಿಯಮ ಇರ್ತಂತ ಹೆಂಗೆ ಅಂತೀರಿ ತಾನು ಪ್ರಶ್ನೆ ಏನೇ ಪ್ರತ್ಯಕ್ಷ ವಿಶೇಷವಾದಂತಹ ಸಾಕ್ಷಿ ನೋತ್ತರ ಗೋಚರ ಮುಂದೆ ಬರ್ತಕ್ಕಂತಹ ಕಾಲದಲ್ಲಿ ಗೋಚರ ವಿಷಯ ಕಲಿಸಂಗಿಲ್ಲ ಏನು ಮಾಡ್ತದೋ ವರ್ತಮಾನ ಕಾಲವನ್ನು ಮಾತ್ರ ಗ್ರಹಣ ಮಾಡ್ತದೆ ಅತೀತ ಕಾಲ ಅಂದ್ರೆ ಹಿಂದೆ ಕಳೆದ ಕಾಲ ಎಂದು ಹಾಗಾದರೆ ಉತ್ತರ ಕಾಲದಲ್ಲಿ ನಿಮಗೆ ಮೋಕ್ಷ ಉತ್ತರ ಕಾಲದಾಗ ಇರ್ತದೆ ನಾನು ಮೋಕ್ಷದ ಅಂತಲೇ ಹೆಂಗೆ ಗೊತ್ತ ಸಾಕ್ಷಿ ಪ್ರತ್ಯಕ್ಷ ಬರೆಯ ವರ್ತಮಾನ ಕಾಲದಾಗ ಗ್ರಹಣ ಮಾಡ್ತಂತೆ ಮುಂದೆ ನಾವು ಮೋಕ್ಷ ಆಗೋದು ಅದು ಯಾರು ಕಂಡಾರ ಹಾಗೆ ಆ ಮೋಕ್ಷಕ್ಕಾಗಿ ಯಾರೂ ಪ್ರಯತ್ನ ಮಾಡಬಾರದು
ಅಂತ. ಇದು ಅಪಾದ. ಕಥಮೇವ ಉತ್ತರಂ ಕಾಲ ಸದ್ಗೋ ಮೋಕ್ಷಶ್ಚ ಗಮ್ಯತೆ. ಅದು ಎಲ್ಲ ವೇದಾಂತಿಗಳ ಮೋಕ್ಷ ಒಪ್ಪ್ಯಾರ. ಮೋಕ್ಷ ಆಗೋದು ಯಾವಾಗ ಹೇಳಿದ್ರೆ ಉತ್ತರ ಕಾಲ. ಆ ಉತ್ತರ ಕಾಲ ಆಗೋ ಮೋಕ್ಷ ನಿಮಗೆ ಹೆಂಗೆ ಗೊತ್ತಾಗ? ಅಂದ್ಮೇಲೆ ಯಾರೂ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡೇಬಾರ್ದು. ಆಗಮೋಪಿ ಸಾಮಾನ್ಯ ಸಿದ್ಧೇ ಪ್ರತ್ಯಕ್ಷತಃ ಪುನಃ ವಿಶೇಷಂ ಗಮಯೇದೇವ ಕಥಂ ಶಕ್ತಿ ಗ್ರಹೋದ್ಯತ ಅಂದ್ರೆ ಆಗಮೋಪಿ ಸಾಮಾನ್ಯ ಹಿಂದಿನ ಸತ್ಯಂ ವಾರಯಿತು ಪಾಪೇ ಚೇತೋತ್ತರಗೋಚರಂ ಕಥಮೇವೋತ್ತರಂ ಕಾಲಃ ಗೋಮೋಕ್ಷಶ್ಚ ಗಮ್ಯತೆ. ಮುಂದಿನ ಆಗಮೋಪಿ ಸಾಮಾನ್ಯೇ ಪ್ರತ್ಯಕ್ಷತಃ ಪುನಃ ವಿಶೇಷಂ ಗಮಯೇದೇವ ಸಂಶಕ್ತಿ ಗ್ರಹೋನ್ಯಥಾ. ಎಷ್ಟು ಸುಂದರ ಮಂಟಲ್ ನೋಡು. ಪದಾರ್ಥ ಜ್ಞಾನಕ್ಕೆ, ವಸ್ತುಗಳ ಜ್ಞಾನಕ್ಕೆ ಕಣ್ಣು ಕಾಲು ಕಿವಿ ಮೂಗಕ್ಕೆ ಬೇಕೇ ಬೇಕಾ? ಹಿಂದಿನ ಮುಂದಿನ ವಸ್ತುಗಳ ಜ್ಞಾನ ಮಾಡ್ಕೊಳ್ಳಿಕ್ಕೆ ಶಬ್ದಗಳು ಅದಲ್ಲ. ಹಾಗಾದ್ರೆ ವಸ್ತುಗಳ ಸ್ವಭಾವೇ ನಿಮಗೆ ಗೊತ್ತಾಗದೇ ಇದ್ದಾಗ ಆ ವಸ್ತುಗಳನ್ನು ತಿಳಿಸುವ ಶಬ್ದಗಳು ಪ್ರಯೋಗ ಆಗ್ತದೋ ಇಲ್ಲ? ಆಗ್ತದೆ. ಹೆಂಗೆ ಗೊತ್ತಂದರೆ, ನೀವು ಈ ಬೀಜ ಬಿತ್ತೀರಿ ಹೊಲ್ದಾಗ, ಮುಂದಿನ ವರ್ಷದ ಜೋಳಿ ಇತ್ಯಾದಿ ಬರ್ತಾ ಬಂದ್ಬಿಟ್ಟು, ಆದ್ರೆ ನಿಮಗೆ ಈಗ ಬೀಜವನ್ನು ಮಣ್ಣಾಗ ಹಾಕಿರಿ, ಪ್ರತ್ಯಕ್ಷವಾಗಿ ಮಣ್ಣು ಹಾಕಿ ನೀರು ಹಾಕ್ತೀರಿ, ಅದು ಮೊಳಕೆ ಹೊಡೆದು ನೋಡಿ. ಮುಂದಿನ ಮೊಳಕೆ ಹೊಡಿತದ, ಇದು ಪ್ರತ್ಯಕ್ಷದಾಗಿರೋದು. ಅದು ಮುಂದೆ ಹೊಲದ ಒಳಗೆ ಬೀಜ ಬಿತ್ತಿದ, ಮುಂದೆ ಅದು ಮೊಳಕೆ ಹೊಡೆದು ಗಿಡ ಆಗ್ತದ. ಯಾರು ನೋಡ್ಯಾರ? ನೋಡ್ಯಾರ. ಅವನ ಆಕ್ಷೇಪ ಏನು? ಸಾಕ್ಷಿ ಪ್ರತ್ಯಕ್ಷ ಯಾವಾಗಲೂ ಪ್ರತ್ಯಕ್ಷ ಮಾತ್ರ ಗ್ರಹಣ ಮಾಡ್ತದ, ಮುಂದಿನ ವಸ್ತುವನ್ನು ಗ್ರಹಣ ಮಾಡಂಗಿಲ್ಲ. ಅದ ಕಾರಣ ಮುಂದಾಗುವ ಮೋಕ್ಷವನ್ನು ನೀವು ಹೆಂಗೆ ಮಾಡ್ತೀವಿ? ಆಗಮದಿಂದ ಮಾಡ್ತೀವಿ. ಆಗಮವೂ ಕೂಡ, ಆಗಮ ಅಂದ್ರೆ ವಾಕ್ಯ, ಒಂದು ವಾಕ್ಯ ನೋಡ್ರಪ್ಪ, ಮುಂದಿನ ಕಾಲದಲ್ಲಿ ಈಗ ಸದ್ಯ ಇರ್ತಿದೆ, ಮುಂದಿನ ವರ್ಷ ಪುನಃ ಡೆವಲಪ್ ಮಾಡ್ಕೊಳ್ಳಿ ಶಿಕ್ಷಣ. ಈಗಿನ ಕಾಲದೊಳಗೆ ನಾವು ಬೀಜ ಹಾಕಿವು, ಅದು ಮೊಳಕೆ ಹೊಡೆದಲ್ಲ, ಮುಂದಿನ ವರ್ಷವು ಇದು ಹಿಂಗೆ ಆಗ್ತದೆ ಅಂತ ನಾವು ಪುಸ್ತಕ ನಾವು ಬರೆದಿರ್ತೀವಿ. ಇದು ಬರೆದಿಡಬೇಕಂತ ಹೆಂಗೆ ಬರೆದಿರ್ತೀವಿ? ಕಣ್ಣಿನ ನೋಡಿದ, ಕಿವಿಯಿಂದ ಕೇಳಿದೆ, ಹಂಗಂದ್ರೆ ಈಗಿನ ಪ್ರತ್ಯಕ್ಷ ನೋಡಿ ಮುಂದೆ ಹಿಂಗೆ ಇರ್ತದೆ, ಅನುಮಾನ ಮಾಡ್ತಾರೆ. ಹಾಗೆ ಈಗಿನ ಶುದ್ಧ ಜ್ಞಾನಾದಿಗಳು ಮೋಕ್ಷಕ್ಕೆ ಕಾರಣ ಆಗ್ತಾವಂತೆ, ವೇದಗಳು ಹೇಳ್ತಾವೆ. ಅದಕ್ಕೆ ಮೋಕ್ಷಕ್ಕೆ ಈಗ ಹೆಂಗೆ ನಾವು ಪರಮಾತ್ಮೆಯಿಂದ ಭಿನ್ನ ಇದ್ದೀವಿ, ಮುಂದೂ ಭಿನ್ನ ಇರ್ತೀವಿ. ಅನುಭವದಿಂದ ಮೋಕ್ಷದೊಳಗೂ ಹಂಗೆ ಆಗ್ತಾವ. ಅದು ನೋಡಿ ಪ್ರತ್ಯಕ್ಷ ಏನು ಮಾಡ್ತದ? ಆಗಮೋಪಿ ಸಾಮಾನ್ಯ. ಆಗಮ ಏನು ಮಾಡ್ತದ? ಸಾಮಾನ್ಯ ಸಿದ್ಧೇ ಪ್ರತ್ಯಕ್ಷತಃ. ಪ್ರತ್ಯಕ್ಷದಿಂದ ಸಾಮಾನ್ಯವಾಗಿ ಸಿದ್ಧವಾದ್ದನ್ನೇ ಆಗಮ ಹೇಳ್ತಾರೆ. ಆಗಮದ ಶಬ್ದಗಳು ಹೇಳ್ತಾವೆ. ಎಲ್ಲಿ ಎಲ್ಲಿ ಧೂಮವು ಅಲ್ಲಿ ಒಂದು ಆಗಮ ಈ ವಾಕ್ಯದಲ್ಲಿ ಈ ವಾಕ್ಯ ತಿಳ್ಕೊತೀವಿ. ಯಾಕೆ? ಪ್ರತ್ಯಕ್ಷದಿಂದ ಸಾಮಾನ್ಯವಾಗಿ ಎಲ್ಲಿ ಧೂಮದಲ್ಲಿ ಒಂದೇ ತಿಳ್ಕೊಂಡಿದ್ದೀವಿ, ಅದ್ರಾಗೆ ಮುಂದೆ ಇರ್ತದಪ್ಪ ಅಂತ ಹೇಳ್ತೀವಿ. ಹಾಗೆ ವಿಶೇಷ ಗಮಯಲ್ಲಿ ವಿಶೇಷವಾಗಿ ಕೇಳ್ತದೆ. ಕಥಂ ಶಕ್ತಿ ಅನ್ಯಥಾ, ಒಂದು ವೇಳೆ ಶಬ್ದಗಳಿಗೆ ವಸ್ತುಗಳನ್ನು ತಿಳಿಸುವ ಶಕ್ತಿ ಅದನೋ ಇಲ್ಲೋ, ಅದ ಅವರಿಗೆ ಮುಂದೂ ಕೂಡ ಈ ಶಬ್ದ ಇದೇ ಅರ್ಥವನ್ನೇ ಹೇಳ್ತದಂತ ಜ್ಞಾನದನೋ ಇಲ್ಲ. ಈಗ ಹಿಂದಿನ ಗ್ರಂಥಗಳೆಲ್ಲ ಗ್ರಂಥವಾಗಿರ್ತದೆ. ಏನಂತಂದ್ರೆ ರಾಮನು ಅರಣ್ಯಕ್ಕೆ ಹೋದನು ಅಂತ ವಾಲ್ಮೀಕಿ ಬರೆದಿಟ್ಟ. ಯಾಕೆ ಬರೋದವ?
ಹೋಗಿ ಸಾಕು. ಅವ ಅರಣ್ಯಕ್ಕೆ ವರ್ಮಾಕಲ್ಲ ಹೋಗಿದ್ದ ನೋಡ್ಯಾನ ಬಂದಿಟ್ಟ. ಆದ್ರೆ ಅರಣ್ಯ ಅಂದ್ರೆ ಒಂದು ಅರಣ್ಯದ, ಹೋಗೋದಂದ್ರೆ ಒಂದು ವಸ್ತು, ರಾಮ್ ಅಂತ ಒಂದು ವಸ್ತು. ಇದೆಲ್ಲ ಮುಂದಿನ ಭವಿಷ್ಯ ಜನಾಂಗಕ್ಕೂ ಅರ್ಥ ಆಗ್ತದೋ ಇಲ್ಲ. ಮತ್ತು ಮುಂದಿನ ಜನಾಂಗ ಅರ್ಥ ಆಗ್ತದೆ ಅಂದ್ರೆ ಆ ವೇಳಾಗ ಪ್ರತ್ಯಕ್ಷ ಸಿದ್ಧೇ ಇಲ್ಲ. ಒಂದು ವೇಳೆ ಪ್ರತ್ಯಕ್ಷ ಸಿದ್ಧವಾದದ್ದು ಮುಂದೂ ಅದು ಇಲ್ಲದೇ ಇದ್ರೆ ಇಷ್ಟೇ. ಈಗ ನಮ್ಮ ಕಣ್ಣಿಗೆ ಕಾಣುವ ಬೆಂಕಿ ಬಿಸಿ ಇರ್ತದೆ, ನೀರು ತಣ್ಣಗಿರ್ತದೆ, ಗಾಳಿ ಬೀಸ್ತದೆ. ಇದು ಫಿಸಿಕ್ಸ್ ಸಿಸ್ಟಮ್. ಈ ಸಿಸ್ಟಮು ಈ ಸದ್ಯ ನೀವು ಅನುಭವ ಮಾಡಿದ್ರೆ ಇದು ಮುಂದಿನ ವರ್ಷ ಇದು ಇರ್ತದೋ ಇಲ್ಲ, ಮುಂದೂ ಹಿಂಗೆ ಇಲ್ಲ ಅಂತ ಹೆಂಗೆ ಹೇಳ್ತೀನಿ. ಸಾಕ್ಷಿ ಅದನ್ನು ಮಾಡ್ತದೆ. ಸಾಕ್ಷಿ ಗ್ರಹಣ ಬರೀ ಏನು ಮಾಡ್ತಾರೆ ಗೊತ್ತಾ ನಿಮಗೆ? ಇವಾಗ ಈಗ ಅದೇನು ಸಾಕ್ಷಿ ಪ್ರತ್ಯಕ್ಷ ಒಪ್ಕೋತೀವಿ ಪ್ರಮಾಣ, ಸಾಕ್ಷಿ ಮುಂದಿನ ಹೆಂಗೆ ಒಪ್ಕೋಬೇಕು? ಮುಂದೆ ಸಾಕ್ಷಿ ಇರ್ತದೆ, ಎಂದು ಸಾಕ್ಷಿ ಇರ್ತದೆ. ಸಾಕ್ಷಿ ಸದ್ಯ ಅದ, ಸಾಕ್ಷಾತ್ ಈಕ್ಷತೆ ಇತ್ತು ಸಾಕ್ಷಿ. ಒಂದು ಆರ್ಗ್ಯುಮೆಂಟ್ ಹೆಂಗೆ ಗೊತ್ತಾನೆ, ಹಿಂದೆ ಬೆಂಕಿ ಉರಿತಿತ್ತು, ಈಗ ಹಂಗೆ ಹೇಳ್ತೀವಿ. ಹಾಗೆ ಹಿಂದೆ ನೀವಿದ್ರೇನು, ನೀವಿದ್ರೆ ಸಾಕ್ಷಿ. ಮುಂದಿನ ವರ್ಷವೂ ಕೂಡ ಬೆಂಕಿ ಉರಿತದೆ ಅಂತ ನಾವು ಗಂಟು ಹೇಳ್ತೀವಿ. ಹೆಂಗೆ ಹೇಳ್ತೀರಿ? ಪ್ರತ್ಯಕ್ಷೇ ಒಪ್ಪ, ಪ್ರತ್ಯಕ್ಷ ಬಿಟ್ಟು ಬೇರೆ ಪ್ರಮಾಣ ಏನೂ ಇಲ್ಲ. ನಾವು ಮುಂದಿನ ವರ್ಷ ಈ ಬೆಳೆ ಎಲ್ಲ ಬರ್ತಾವೆ, ಈ ಬೀಜ ಬಿತ್ತಿ ಬೆಳೆ ಬರ್ತಾವೆ. ಹೆಂಗೆ ಅವ ಕೇವಲ ಪ್ರತ್ಯಕ್ಷವಂದೇ ಪ್ರಮಾಣ ಅನ್ನವ ಹೆಂಗೆ ಹೇಳ್ತೀವಿ? ಅದಕ್ಕೆ ಶಬ್ದ ಏನು ಮಾಡ್ತಾ ಗೊತ್ತಾ ನಿಮಗೆ? ಶಬ್ದ ತ್ರಿಕಾಲದಲ್ಲಿ ಇದ್ದಂಥ ವಸ್ತುಗಳಿಗೆ ತನಗಿರೋ ಸಂಬಂಧ ತೋರಿಸ್ಬೇಕು, ಹಾಗೆ ವ್ಯುತ್ಪತ್ತಿ ಅಂತ. ವ್ಯುತ್ಪತ್ತಿ ಅಂದರೆ ಶಬ್ದ ಜ್ಞಾನ. ಈ ಶಬ್ದದಿಂದ ಈ ಅರ್ಥವಾಗುತ್ತದೆ ಎಂಬ ನಿಯಮ ಶಕ್ತಿ ಜ್ಞಾನ ಅಂತ. ಅದೇ ಹೇಳಿದ್ರೆ ಈಗ ಸಾಮಾನ್ಯಂ ದೃಷ್ಟಮೇವಾಸು ಅನ್ಯತ್ರ ಗಮಯತಿ. ಸರಿ, ಹಾಂ ಸರಿ ಬಂತು. ಆಗಮವು ಆಗಮವೂ ಕೂಡ ಸಾಮಾನ್ಯ ಪ್ರತ್ಯಕ್ಷತಃ ಸಾಮಾನ್ಯ ಸಿದ್ಧೆ, ಪ್ರತ್ಯಕ್ಷವಾಗಿ ಸಾಮಾನ್ಯ ಸಿದ್ಧವಾದದ್ದನ್ನೇ ಪುನಃ ವಿಶೇಷಂ ಗಮಯೇವ. ಇಲ್ಲದೆ ಈ ನಿಯಮ ಇಲ್ಲದೆ ಇದ್ರೆ ಶಕ್ತಿಗ್ರಹ ಕಥಂ ಅನ್ಯಥಾ ಕಥಂ. ಶಕ್ತಿಗ್ರಹ ಏನು ಹೇಳಿದ್ರೆ ಮಂಗಳಗೆ ಅಂತ ಒಂದು ಶಬ್ದ ಆಡಿದ ಕೂಡಲೇ ಮಂಗಳಿಗೆ ನೆನಪಾಗ್ತದೆ. ಒಂದು ವೇಳೆ ನೀವು ಪ್ರತ್ಯಕ್ಷ ಅಷ್ಟೇ ಪ್ರಮಾಣ ಅಂದರೆ ಅಂತಂದ್ರೆ ಮಂಗಳಿಗೆ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ ಕೂಡಲೇ ಬರ್ತಾರ, ಓಕೆ. ನಾನಿದೇ ಶಬ್ದವನ್ನು ಹೆಂಗೆ ಹೇಳ್ತೇನೆ ಅದು ಶಕ್ತಿ ಅಂತ. ಶಕ್ತಿಗ್ರಹ ಅಂದ್ರೆ ಈ ಶಬ್ದದಿಂದ ಈ ವಸ್ತು ಹೇಳಲ್ಪಡುತ್ತದೆ ಎಂಬ ಜ್ಞಾನ. ಭವಿಷ್ಯತ್ ಕಾಲ ಭೂತಕಾಲದ ವಸ್ತುವನ್ನು ಸಾಕ್ಷಿ ತಿಳಿಸದೇ ಇದ್ದರೆ ಅದು ಬಂತು ನೋಡಿ ಕೊನೆಗೆ. ಸಾಕ್ಷಿ ಪ್ರಮಾಣ ಮುಂದಿನ ಫಿಸಿಕ್ಸ್ ಸಿಸ್ಟಮು ಹಿಂದಿನ ಸಿಸ್ಟಮ್ಗಳನ್ನು ತಿಳಿಸದೇ ಇರ್ತದೆ. ಲೋಕದಲ್ಲಿ ಶಬ್ದ ವ್ಯವಹಾರ ಹೆಂಗಾಗ್ತದೆ? ಶಕ್ತಿಜ್ಞಾನ ಶಬ್ದ ವ್ಯವಹಾರ ಆಗಂಗಿಲ್ಲ. ಆಗ್ತದ ಅಂದ್ರೆ ಏನು ಮಾಡ್ತದೆ? ಸಾಕ್ಷಿ ತ್ರಿಕಾಲದಲ್ಲಿದ್ದ ತೋರಿಸ್ತದೆ. ಬರೀ ಪ್ರತ್ಯಕ್ಷದಾಗ ಅಷ್ಟೇ ತೋರ್ಸಂಗಿಲ್ಲ. ಸಾಕ್ಷಿ ಶಕ್ತಿ ಅದ. ಏನದ ಹೇಳ್ರಿ? ಶೀತನಾಗತ ಅರ್ಥೇಶು ಜಾತೆ ಶಕ್ತಿಗ್ರಹೇ ಖಿಲಂ ವಿಶೇಷಂ ಜ್ಞಾಪಯೇತ್ ವಾಕ್ಯಂ ನ ತದ್ ಈಗ ನಿಮಗೆ ತಂದೆ ತಾಯಿ ನಿಮಗೆ ಪರಿವಾರ ಕೊಟ್ಕೊಂಡು ಇದು ಗೋಡೆ, ಇದು ನೀರು, ಇದು ಬಟ್ಟೆ ನೀವು ತೋರಿಸಿರ್ತಾರೆ. ಶಕ್ತಿಗ್ರಹ ಅಂತ ಶಿಕ್ಷಣ ಮೊದಲನೇ ಇಲ್ಲ. ಈ ಶಬ್ದದಿಂದ ಈ ಅರ್ಥ ತಿಳ್ಕೋಬೇಕು. ಒಮ್ಮೆ ನೀವು ಚಿಕ್ಕ ವಯಸ್ಸಾಗ ಆಗಿಬಿಟ್ಟಿರ್ತದೆ. ಒಮ್ಮೆ ಆದ್ಮೇಲೆ ಪುನಃ ನಿಮಗೆ ಶಬ್ದಾರ್ಥಗಳು ಜ್ಞಾನ ಆಗುತ್ತೆ. ಈ ಪುಸ್ತಕ ಎಂಬ ಶಬ್ದದಿಂದ ತಿಳ್ಕೋಬೇಕು. ಒಂದು ನಿಮಗೆ ತಿಳಿತಂದ್ರೆ ಮುಂದಿನ ವರ್ಷ ಪುಸ್ತಕ ತೊಗೊಂಬ ಇದು ತೊಗೊಂಬರ್ತಿರ್ಬೇಕು. ಯಾಕೆ ಹೇಳ್ರಿ?
ನಿಮಗೆ ಶಕ್ತಿಗ್ರಹ ಅಂದರೆ ಶಕ್ತಿಗ್ರಹದ ಈ ವಸ್ತುವು ಈಶ್ವರ ಹೇಳಲ್ಪಡ್ತದೆ ಎಂಬ ಜ್ಞಾನ. ಅದು ಕ್ಷಣ ಕ್ಷಣಕ್ಕೆ ಮತ್ತೆ ಫೇಸ್ ಮಾಡೋದು ಕಾಣಿಲ್ಲ. ಅದು ಒಮ್ಮೆ ಹೇಳಿಬಿಟ್ರೆ ಆಗ್ಬೋದು. ಒಂದು ವೇಳೆ ಸಾಕ್ಷಿ ಪ್ರತ್ಯಕ್ಷವನ್ನು ಮಾತ್ರ ಗ್ರಹಣ ಮಾಡ್ತಿತ್ತು ಅಂದ್ರೆ ಅತೀತನಾಗತದ ಗ್ರಹಣ ಮಾಡದೇ ಇದ್ರೆ ಲೋಕದಲ್ಲಿ ಶಬ್ದ ವ್ಯವಹಾರವೇ ಆಗ್ತದೆ. ಅರ್ಥ ಆಯ್ತಿಲ್ಲ? ಏನು ಹೇಳಿದೆ? ಸಾಕ್ಷಿ ಪ್ರತ್ಯಕ್ಷ ಕೇವಲ ಏನು ಮಾಡ್ತದ? ಪ್ರತ್ಯಕ್ಷ ಉದಾಹರಣೆ ನಿಮ್ಗೆ ಹೇಳ್ತದೆ. ಈಗ ನೀವು ಮುಂದಕ್ಕೆ ಹೋಗ್ತದೆ, ಬೆಂಕಿ ಬಂತು ಸರದ್ರಿ, ಯಾಕಂದ್ರೆ ಬೆಂಕಿ ಹುಡ್ತದ, ನಿಮಗೆ ಅನುಭವ ಆಯಿತು ಸರ್. ಇನ್ನೊಮ್ಮೆ ಬೆಂಕಿ ಬಂದಾಗ ಮತ್ತೆ ಅಲ್ಲೇ ಮುಂದೆ ಇರ್ತೀರಿ. ಹಾಂ, ಅದು ಏನಾಯ್ತು ಈಗ ಒಂದು ಸಲ ಸಾಕ್ಷಿ ಏನು ಮಾಡ್ತದೆ? ವಸ್ತು ಜ್ಞಾನ ಮಾಡ್ಕೋತದೆ. ಮುಂದೆ ಹಿಂಗೆ ಅಂತ ತಿಳ್ಕೊತದೆ, ಹಿಂದೆ ಹಿಂಗೆ ಅಂತ ತಿಳ್ಕೊತದೆ. ಇಲ್ಲ ಹಿಂದಕ್ಕೆ ಇಷ್ಟು ಮಂದಿ ನೀರ ಬೆಂಕಿ ಸುಟ್ಕೊಂಡು ಸತ್ರು. ಹೌದು, ಅದೇ ಸುಟ್ಟು ಬೆಂಕಿಗೂ ಸುಡೋದಕ್ಕೂ ಸಂಬಂಧ ಏನು ಅಂತ ಸುಟ್ಟ ನಾನು ನೋಡಿಲ್ಲಲ್ಲ. ನನ್ನ ಸಾಕ್ಷಿಯನ್ನು ನಾನು ನೋಡಿಲ್ಲಲ್ಲ. ಬೆಂಕಿ ಬಂದ ಸುಟ್ಟೇ ತೀರ್ತದಂತ ನನ್ನ ಅನುಭವಕ್ಕೆ ಇಲ್ಲಲ್ಲ. ಈ ನಿನಗದಲ್ಲಪ್ಪ, ನನಗಾದರೆ ಅವರ ಅನುಭವ ಇದು ಯಾವ ದೊಡ್ಡ ಮಾತಾಡ. ಯಾಕೆ ಬೆಂಕಿಯನ್ನು ಸುಡೋದು, ನೀರಾಯ್ದು ಹರಿಯೋದು, ಗಾಳಿಯನ್ನು ಬೀಸೋದು, ಒಂದು ಸಲ ಸಾಕ್ಷಿ ಗ್ರಹಣ ಮಾಡಿತು ಅಂದ್ರೆ ಕರ್ನಾಟಕ ಇದೆ. ಅಷ್ಟೇ ಅಲ್ಲ, ಹಿಂದಿಂದೂ ಹೀಗೆ ಅದ, ಮುಂದೆ ಹೀಗೆ ಅಂದ ಮೇಲೆ ಅರ್ಥೇನಾಯ್ತು? ಅದು ಸಾಕ್ಷಿ ಬರೇ ವರ್ತಮಾನ ಕಾಲ ಗ್ರಹಣ ಮಾಡೋಂಗಿಲ್ಲ. ಅತೀತ ಅನಾಗತೇಶು ನೋಡಿ, ಅತೀತ ಅಂದ್ರೆ ಹಿಂದೆ ಆದ, ಅನಾಗತ ಅಂದರೆ ಮುಂದೆ ಬರೋದು. ಜಾತಿ ಶಕ್ತಿಗ್ರಹ. ಒಮ್ಮೆ ನಿಮಗೆ ಶಕ್ತಿಗ್ರಹ ಆಯಿತು ಅಂದ್ರೆ ವಿಶೇಷ ಜ್ಞಾಪಕ ವಾಕ್ಯ, ಆ ವಾಕ್ಯ ಓದಿಗೂ ಜ್ಞಾನ ಆಗಿಬಿಡ್ತದೆ. ಕೌರವ ಪಾಂಡವರ ಯುದ್ಧದೊಳಗೆ ಮುಗಿದ ಮೇಲೆ ಅಶ್ವತ್ಥಾಮಾಚ ಆ ಶಿಬಿರಕ್ಕೆ ಬೆಂಕಿ ಹಚ್ಚಿದ್ರು, ಸಾವಿರಾರು ಮಂದಿ ಕೊಂದರು. ಓ ದುಃಖ. ಯಾಕೆ ನೀವು ನೋಡಿದ್ರೆ ಹಂಗೆ ಮಾಡ್ತಿದ್ದೆ, ಶಬ್ದಗಳಲ್ಲಿ ಹೇಳ್ತಾರೆ. ಶಬ್ದ ಹೇಳಿದೆ ಅಂತ. ಆ ಶಬ್ದ ಬೆಂಕಿ ಅಂದರೆ ಸುಡುವುದು, ವಸ್ತುಗಳನ್ನು ಸುಡಿಸೋದು ಆಯಿತು. ನಿಮ್ಮ ಕ್ರಿಯಾಪದ ಕಾರಕಗಳ ಸಂಬಂಧ ಜ್ಞಾನದಿಂದ ದುಃಖ ಆಗುತ್ತೆ. ಏನು ದುಃಖ ಆಯ್ತು ಅಂದ್ರೆ ನೀವು ನೋಡಿರಂಗಿಲ್ಲ ಅದನ್ನು, ಅದು ಕಣದೇನು ಅಂತ. ಯಾಕೆ ಹೇಳ್ರಿ? ಶಕ್ತಿಗ್ರಹ ಆಗಿದೆ. ಶಕ್ತಿಗ್ರಹ ಶಕ್ತಿ ಅದ. ಶಬ್ದದಲ್ಲಿ ಆಲೋಚನೆ ಶಕ್ತಿ ಅದು. ಯಾಕೆ ಒಂದ್ಸಲ ನಾವು ಸಾಕ್ಷಿ ತಿಳ್ಕೊಬಿಟ್ಟು, ಯಾವ ವ್ಯಕ್ತಿಗೆ ಅಗ್ನಿ ಸುಡ್ತದಂತೆ ಗೊತ್ತಿಲ್ಲ, ಅವ್ರ ಮುಂದೆ ಸುಡು ಸತ್ರ ಒಂದು ದುಃಖ ಆಗಲ್ಲ. ಹಾಗಾಗಿ ಶಕ್ತಿಗ್ರಹ ಅದಕ್ಕೆ ಹೇಳಿದ್ರೆ ಯಾವುದೇ ವಾಕ್ಯವು ಶಕ್ತಿಗ್ರಹ ಆಗಲಾರ್ದೇನೆ ಅರ್ಥ ಮಾಡಂಗಿಲ್ಲ. ಶಕ್ತಿಗ್ರಹ ಆಗೋದೇ ಸಾಕ್ಷಿ. ಶಕ್ತಿಶ್ಚೇದ್ ವರ್ತಮಾನೆ ಸ್ಯಾತ್ ಅತೀತಾನಾಗತಂ ವದೇತ್ ಇದು ಶಕ್ತಿಗ್ರಹೋನ್ಯತ್ರ ಕಥಂ ಸಸ್ಯಾತ್ ತದಗ್ರಹೇ. ಚೆನ್ನಾಗಿ ವಿಷಯ.